ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ. ಇದು ನಾನೆಲ್ಲ ಹೇಳ್ತಿರೋದು, ಕರ್ನಾಟಕ ಹೈಕೋರ್ಟ್ ಹೇಳ್ತಿರೋದು. ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನೈಸ್ ರೋಡ್ ಅಂದ್ರೆ ಜಸ್ಟ್ ಬೆಂಗಳೂರಲ್ಲಿ ನಾವು ಟೋಲ್ ಕಟ್ಕೋಡೋ ರೋಡ್ ಅಂತ ಅನ್ಕೊಂಡಿದ್ದೀರಾ? ಇದರಿಂದ 30 ವರ್ಷದ್ದು ಇತಿಹಾಸನೇ ಇದೆ. ಬನ್ನಿ ಅರ್ಥ ಮಾಡಿಸ್ತೀನಿ. 1997 ಏಪ್ರಿಲ್ 3ನೇ ತಾರೀಕು ನೈಸ್ ಜೊತೆ ಡೀಟೇಲ್ಡ್ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಸೈನ್ ಆಯಿತು. ಅದ್ರ ಪ್ರಕಾರ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಬೆಂಗಳೂರು ಟು ಮೈಸೂರು, ಅದು 41 ಕಿಲೋಮೀಟರ್ ಫೆರಿಫೆರಲ್ ರೋಡ್, 9.8 ಕಿಲೋಮೀಟರ್ ಲಿಂಕ್ ರೋಡು ಮತ್ತೆ 5 ಸೆಲ್ಫ್ ಸಸ್ಟೈನಿಂಗ್ ಟೌನ್ಶಿಪ್ಗಳು. ಇವಾಗ 30 ವರ್ಷ ಆದ್ಮೇಲೆ ಕರ್ನಾಟಕ ಹೈಕೋರ್ಟ್ ಏನ್ ಹೇಳ್ತಿದೆ ಗೊತ್ತಾ? 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಅಲ್ಲಿ ಬರೀ 5 ಕಿಲೋಮೀಟರ್ ಮಾತ್ರ ಕನ್ಸ್ಟ್ರಕ್ಟ್ ಆಗಿರೋದು. ಅದ್ರ ಮೇಲೆ ನಾವೀಗ ಆಲ್ರೆಡಿ ಟ್ಯಾಕ್ಸ್ ಕಟ್ಕೊಂಡು ಓಡಾಡ್ತಿದೀವಿ. 5 ಟೌನ್ಶಿಪ್ ಕೂಡ ಕಂಪ್ಲೀಟ್ ಆಗಿಲ್ಲ. ಕೋರ್ಟ್ ಪ್ರಕಾರ 20,000 ಎಕರ್ ಲ್ಯಾಂಡ್ ಬಗ್ಗೆ ಕ್ವಶನ್ ಮಾಡಿದೆ. ಅದ್ರ ಜೊತೆಗೆ ಸ್ಟೇಟ್ ಅಫಿಡವಿಟ್ ಪ್ರಕಾರ 554 ಎಕ್ರೇಸ್ ಎಕ್ಸೆಸ್ ಲ್ಯಾಂಡ್ ನೈಸ್ಗೆ ಹ್ಯಾಂಡ್ ಓವರ್ ಆಗಿತ್ತು. ಕರ್ನಾಟಕ ಹೈಕೋರ್ಟ್ ದಿಸ್ ಮೇ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ ಅಂತ ಹೇಳ್ತಿದೆ. ಈ ಹಿಸ್ಟ್ರಿ ಇಟ್ಕೊಂಡು ಇವಾಗ ಬಿಡದಿಲಿ ಹೊಸ AI ಟೌನ್ಶಿಪ್ ಮಾಡಬೇಕು ಅಂತ ಹೋಗಿದ್ದೀರಾ. ನಾವ್ ಹೆಂಗ್ ನಂಬೋದು ನಿಮ್ನ? ಅದೆಲ್ಲ ಹಾಳಾಗೋಗ್ಲಿ. ಅಕಾರ್ಡಿಂಗ್ ಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬಿಡದಿಲಿ ಏನೇನಿದೆ ಗೊತ್ತಾ? ಸುಮಾರು 87,903 ತೆಂಗಿನ ಮರಗಳು, 83,536 ಅಡಕೆ ಮರಗಳು, 3 ಲಕ್ಷಕ್ಕೂ ಜಾಸ್ತಿ ಬಾಳೆ ಗಿಡಗಳು, 12,550ಕ್ಕೂ ಜಾಸ್ತಿ ಮಾವಿನ ಹಣ್ಣಿನ ಮರಗಳಿದಾವೆ. ಅದಾದ್ಮೇಲೆ ರಾಗಿ, ಭತ್ತ, ಸಿಲ್ಕು, ಇನ್ನು ಬೇಜಾನ್ ಲಿಸ್ಟ್ ಸಿಕ್ಕಾಪಟ್ಟೆ ಇದೆ. ಬೆಂಗಳೂರಿಗೆ ಮೇಜರ್ ಬಿಡದಿಂದನೇ ಹೋಗ್ತಿರೋದು. ಇದನ್ನೆಲ್ಲ ಡೆಸ್ಟ್ರಾಯ್ ಮಾಡಕ್ ಹೊರಟಿದ್ದೀರಾ. ಇದನ್ನ ಇವಾಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ನೇತೃತ್ವದಲ್ಲಿ ಈ ಪಾದಯಾತ್ರೆನ ಕಂಡಕ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ನ ಅವ್ರಿಗೆ ಕೊಡಿ. ಹಾಗೂ ನಿಮ್ಮ ಅಭಿಪ್ರಾಯ ಏನಿದೆ ಬಿಡದಿ ಟೌನ್ಶಿಪ್ ಮೇಲೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಇಟ್ಕೊಂಡೇ ಇವಾಗ ಮುಂದೆ ಟೌನ್ಶಿಪ್ ಬೇಕಾ ಬೇಡವಾ ಅಂತ ಹೇಳೋಕ್ಕಾಗೋದು. ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ಸಲ್ಲಿ ತಿಳಿಸಿ. ಜೊತೆಗೆ ಯಾವ ಅಧಿಕಾರಿಗಳಿಗೆ ಇದು ಮುಟ್ಟಬೇಕು ದಯವಿಟ್ಟು ಅವ್ರನ್ನ ಟ್ಯಾಗ್ ಮಾಡಿ. ಥ್ಯಾಂಕ್ ಯು.